ಹಾಯ್ ಫ್ರೆಂಡ್ಸ್, ನಾನು ಮಕ್ಳಿಗೆ ಟ್ಯೂಷನ್ ಎಲ್ಲ ಬಿಟ್ಟು ಸುಮ್ಮನೆ ಹಿಂಗೆ ಕೂತಿದ್ದೆ. ಹಸ್ಬೆಂಡ್ ಸೈಟಿಗೆ ಹೋಗಿದ್ರು. ಬರ್ತಾ ಕವರಲ್ಲಿ ಏನೋ ಹಿಡ್ಕೊಂಡು ಬಂದಿದ್ರು. ನನಗೆ ಹೇಳಿದ್ರು, ನೋಡಿ ನಿಂಗೆ ಏನೋ ತೋರಿಸ್ತೀನಿ ಅಂತ ಹೇಳಿದ್ರು. ನೋಡಬೇಕಾದ್ರೆ ಬೇರೆ ಏನೋ ಅಲ್ಲ, ಕೋಳಿ. ಅವ್ರ ಫ್ರೆಂಡಿಂದು ಫಾರ್ಮಲ್ಲಿ ಕೋಳಿ ಇತ್ತಂತೆ. ಇದು 5 kg ದೊಡ್ಡ ಕೋಳಿ ಇತ್ತಂತೆ. ಸೊ ತೊಗೊಂಡು ಹೋಗಿ ಅಂತೇಳಿ ಕೊಟ್ಟು ಕಳಿಸಿದ್ರಂತೆ. ಸೊ ಇವ್ರು ತೊಗೊಂಡು ಬಂದ ತಕ್ಷಣ ಏನು ಮಾಡೋಣ ಕೇಳಿದ್ರು. ಸೊ ನಾನು ಏನಾದರೂ ಮಾಡಿಕೊಡ್ತೀನಿ, ನೀವು ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದೆ. ನೋಡಿ ಏನಂತ ನೀವು ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಏನು ಮಾಡಿಕೊಟ್ಟೆ ಅಂತ. ಸೊ ಕೋಳಿನೆಲ್ಲ ಕ್ಲೀನ್ ಮಾಡಿದ್ರು. ಕತ್ತಿನ ಹಾಗೆ ಚೆನ್ನಾಗಿ ಮಸ್ಕೊಂಡು ನೋಡಿ ಈ ಥರ ಕ್ಲೀನ್ ಔಟ್ಸೈಡಲ್ಲೇ ಮಾಡ್ಕೊಂಡು ಬಂದಿದ್ವಿ. ಸೊ ಫುಲ್ ಕೋಳಿ ನಾವು ಮಾಡೋದು ಕಡಿಮೆ, ಯಾಕಂದರೆ ನಾವು ಯಾವಾಗಲೂ ಲೈಕ್ ಚಿಕನ್ ಸ್ಟಾಲಿಂದ ತೊಗೊಬರ್ಬೇಕಾದ್ರೆ ಅವ್ರು ಕಟ್ ಮಾಡಿ ಕೊಟ್ಟಿರ್ತಾರಲ್ಲ, ಹಾಗೆ ಇದು ಫುಲ್ ಕೋಳಿ ಸಿಕ್ಕಿದ್ದಕ್ಕೆ ಇವರೇ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ದಾರೆ. ಕ್ಲೀನೆಲ್ಲ ಇವರೇ ಮಾಡಿ ಕೊಡ್ತಾಯಿದ್ದಾರೆ ನನಗೆ. ಸೊ ನಾನು ಹೇಳಿದೆ, ಆಯಿತು ನೀವು ಕಟ್ ಮಾಡಿ ಕೊಡಿ, ಇಷ್ಟು ದೊಡ್ಡ ಪೀಸಸಲ್ಲಿ ಕಟ್ ಮಾಡಿ. ಇವಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಇದು ಏನು ಮಾಡೋಕೆ ಅನ್ನೋದಲ್ವಾ. ಸೊ ವೆಯ್ಟ್ ಮಾಡಿ, ನಾನು ಹೆಂಗೆ ಮಾಡ್ತೀನಿ ಅನ್ನೋದು ಕೂಡ ನೋಡಿ, ಆಯಿತಾ. ಸೊ ಇವ್ರು ಇಷ್ಟಿಷ್ಟೇ ದೊಡ್ಡ ಪೀಸಸ್ನೆಲ್ಲ ಮಾಡಿ ಕಟ್ ಮಾಡಿದ್ರು. ಕಟ್ ಮಾಡಿದ ಮೇಲೆ ಈ ಥರ ನಾನು ಹೇಳಿದೆ, ತುಂಬ ಸಣ್ಣದು ಮಾಡಬೇಡಿ, ತುಂಬ ದೊಡ್ಡದು ಮಾಡಬೇಡಿ, ಇಷ್ಟು ದೊಡ್ಡ ಪೀಸಸ್ ಎಲ್ಲ ಮಾಡಬೇಡಿ, ನಮ್ಗೆ ಕಷ್ಟ ಆಗತ್ತಲ್ವ ಮಾಡೋಕ್ಕೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದಾಗೆ ನಂಗೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಅದೊಂದು ತುಂಬ ಖುಷಿ. ನನಗೆ ಏನಾದರೂ ಅಡುಗೆ ಮಾಡಬೇಕಾದ್ರೆ ಹೆಲ್ಪ್ ಮಾಡಬೇಕಾದ್ರೆ ನಾನು ಏನು ಹೇಳ್ತೀನಿ ಅದೇ ಥರ ನನಗೊಂದು ಹೆಲ್ಪ್ ಮಾಡಿ ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ. ಫುಲ್ ಚಿಕನ್ ಎಲ್ಲ ತೊಳಿತಾ ಇದ್ದಾರೆ, ಒಂದೊಂದು ಪೀಸನ್ನು ಕೂಡ ತೆಗೆದು ತೊಳಿತಾ ಇದ್ದಾರೆ. ಸೊ ಎಲ್ಲ ತೊಳೆದು ಆದಮೇಲೆ ಆಯ್ತಾ ಕೇಳಿದೆ. ಇಲ್ಲ ಆಗಿಲ್ಲ, ಈ ಥರ ತೆಗ್ದಿಟ್ಟಾಗ ನಾನು ಕೇಳಿದೆ, ತೊಳೆದು ಆಯಿತಾ ಮುಗೀತಾ ಕೇಳಿದೆ. ಇಲ್ಲ ಆಗಿಲ್ಲ ಇದೊಂದು ಸಲ ಅಲ್ಲ, ಇನ್ನೂ ತೊಳೆಯೋಕ್ಕಿದೆ ಅಂತ ಹೇಳಿದ್ರು. ಆಯಿತು ಬಿಡಿ ತೊಳೀರಿ ಅಂದೆ. ಆಮೇಲೆ ನೋಡಿ ಲಿಂಬು ತೊಗೊಂಡು ಹಿಂಗೆ ಮಾಡ್ತಿದ್ರು. ಏನಕ್ಕೆ ಅಂತ ಕೇಳಿದೆ. ಏನಕ್ಕಂತ ಎಲ್ಲರಿಗೂ ಗೊತ್ತಿದಲ್ವ ಫ್ರೆಂಡ್ಸ್, ನನಗೂ ಗೊತ್ತಿದೆ, ಸುಮ್ಮನೆ ಹಿಂಗೆ ಬಿಲ್ಡಪ್ ಕೇಳಿದೆ. ಸೊ ಅದೇನಕ್ಕಂದರೆ ಚಿಕನ್ ತೊಳೆಯೋಕ್ಕಾಯ್ತಾ. ನಾವೇನು ಮಾಡ್ತೀವಿ, ವಿನೆಗರ್ ಅಥವಾ ಲೈಕ್ ಲಿಂಬುನ ಯೂಸ್ ಮಾಡ್ತೀವಿ. ವಿನೆಗರಿಗೆ ಸ್ಟಾಪ್ ಮಾಡಿದ್ದೀನಿ ಯೂಸ್ ಮಾಡೋದು, ಫ್ರೆಂಡ್ ಬೇಡ ಹೇಳಿದ್ಲು. ಸೊ ಅದಕ್ಕೆ ನೋಡಿ ಲೆಮನನ್ನು ಫುಲ್ ಸ್ನೀಸ್ ಮಾಡಿ ಅದರೊಳಗಡೆ ಹಾಕ್ಕೊಂಡು ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಚಿಕನ್ನೆಲ್ಲ ಫುಲ್ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಪೀಸಸ್ ಕಟ್ ಮಾಡಿದಾಗೆ ತುಳಿಯೋಕ್ಕೂ ತುಂಬ ಈಸಿ ಆಗತ್ತಲ್ವ. ಹಾಗೆ ನೋಡಿ ಅದನ್ನೆಲ್ಲ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಕೊಡ್ತಾ ಇದ್ದಾರೆ. ಫುಲ್ ಮಿಕ್ಸ್ ಮಾಡಿ ಗಚಕ್ ತೊಳೆದು ಕೊಟ್ಟಾದ್ಮೇಲೆ ಈಗ ನನ್ನ ಪಾರ್ಟ್ ಫ್ರೆಂಡ್ಸ್, ನಾನು ಇದನ್ನೀಗ ಕಟ್ ಮಾಡಬೇಕು. ಕಟ್ ಮಾಡೋದಂದರೆ ಏನಿಲ್ಲ, ಸುಮ್ಮನೆ ಹಿಂಗೆ ಬರೆ ಹೇಳ್ಕೊಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಾವು ಈ ಫಿಶ್ ಫ್ರೈ ಮಾಡಲಿಕ್ಕೆಲ್ಲ ಹೇಳ್ಕೊಳ್ತೀವಲ್ಲ, ಆ ಥರ ಬರೆ ಹೇಳ್ಕೊಳ್ತೀವಿ. ಯಾಕಂದರೆ ಇದ್ರೊಳಗಡೆ ಎಲ್ಲ ಮಸಾಲೆ ಹಿಡಿದ್ರೆ ತಾನೇ ನಮಗೊಂದು ಟೇಸ್ಟ್ ಇರೋದು ಚಿಕನ್ಗೆ. ಸೊ ಅದು ಎಲ್ಲ ದೊಡ್ಡ ಕೋಳಿ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ ನೀಟಾಗಿ ಎಲ್ಲ ಪೀಸಿಗೂ, ಮೂಳೆ ಪೀಸಿಂದ ಹಿಡಿದು A to Z ಪೀಸಿಗೂ ಕಚಕ್ ಅಂತ ನನಗೆ ಇಷ್ಟ ಬಂದಂಗೆ ಆಚೆ ಈಚೆ ಎಲ್ಲ ಗೆರೆ ಹಾಕ್ಕೊಂಡು ಅದಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೆ. ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಯೂಸ್ ಮಾಡಿಕೊಂಡೆ, ಉಪ್ಪು, ಸ್ವಲ್ಪ ಅರಿಶಿಣ, ಕೆಂಪು ಮೆಣಸು, ಧನಿಯಾ ಪೌಡ್ರು, ಹಾಗೆ ಸ್ವಲ್ಪ ಗರಂ ಮಸಾಲೆ, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರು ಆ್ಯಡ್ ಮಾಡಿಕೊಂಡೆ. ಅದ್ರ ಜೊತೆ ಏನು ಮಾಡ್ತೀನಿ ಗೊತ್ತಾ, ತಂದೂರಿ ಮಸಾಲೆ ಇತ್ತು, ಅದನ್ನು ಆ್ಯಡ್ ಮಾಡಿಕೊಂಡು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಈ ಥರ ಪೇಸ್ಟ್ ಆದಮೇಲೆ ಏನು ಮಾಡ್ತೀನಿ ಗೊತ್ತಾ, ನೋಡಿ ಪೇಸ್ಟ್ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೀಗ ಏನು ಮಾಡ್ತೀನಿ, ಒಂದೊಂದೇ ಚಿಕನ್ ಪೀಸ್ ತೆಗೆದು ಮಸಾಲೆನೆಲ್ಲ ಫುಲ್ ಒಳಗಡೆ ತುಂಬಿ ನೋಡಿ ಫುಲ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಫುಲ್ ಪ್ಯಾಕ್ ಮಾಡಿ ಒಂದೊಂದು ಸ್ಪೇಸ್ ಕೂಡ ಬಿಡದೆ ಆ ಬರೆ ಎಳ್ದಿದ್ದೀನಲ್ಲ ಅದರೊಳಗಡೆ ಎಲ್ಲ ಫುಲ್ ತುಂಬಿ ಹೀಗೆ ಒಂದು ಸೈಡಿಗೆ ಇಡ್ತಾಯಿದ್ದೀನಿ. ಎಲ್ಲ ಪೀಸ್ಗೂ ಮಸಾಲೆ ಎಲ್ಲ ಫುಲ್ ಅಪ್ಲೈ ಮಾಡಿ ಎಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸೆಟ್ ಮಾಡಿ ಸೈಡ್ ಇಟ್ಕೊಂಡಿದ್ದೀನಿ. ಅದೇ ಪಾತ್ರದಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತ ನಾನೇನು ಮಾಡಿದೆ, ಈಚೆ ಬೇರೆ ಪಾತ್ರೆ ಇತ್ತು, ಅದಕ್ಕೆಲ್ಲ ನೋಡಿ ತುಂಬಿ ಇಟ್ಕೊಳ್ತಿದ್ದೀನಿ. 2 ಕೈ ಯೂಸ್ ಮಾಡ್ಕೊಂಡು ಫುಲ್ ಹೈಜೀನಿಕ್ ಆಗಿದ್ದೀನಿ, ಆಯಿತಾ ಫ್ರೆಂಡ್ಸ್. ಇನ್ನೀಗ ಅದನ್ನು ಕಮೆಂಟ್ ಮಾಡೋಕೆ ಹೋಗ್ಬೇಡಿ, ನೀಟ್ನೆಸ್ ಇಲ್ಲ ಅಂತ. ಹೈಜೀನಾಗಿ ಮಾಡ್ತಾಯಿದ್ದೀನಿ, ಕೈಯನ್ನೆಲ್ಲ ಅಷ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಡೇ ಮಾಡಿ, ಆಯಿತಾ ಫ್ರೆಂಡ್ಸ್. ನಾನು ಕೂಡ ಹಾಗೆ ಮಾಡಿದ್ದೀನಿ. ಸೊ ಫೈನಲಿ ಹಿಂಗೆ ಮಾಡಿ ಒಂದು 1/2 hour ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದಾದಮೇಲೆ ನೋಡಿ ಅದಕ್ಕೆ ಬೇಕಾದ ಸ್ವಲ್ಪ ಚಕ್ಕೆ ಎಲ್ಲ ಹಾಕ್ಕೊಂಡೆ. ಸ್ವಲ್ಪ ಅದಾದಮೇಲೆ ಒಂದು ಇಡ್ಲಿ ತಟ್ಟೆ ಗ್ಯಾಸ್ ಮೇಲೆ ಇಟ್ಟಿದ್ದೆ, ಅದಕ್ಕೆ ತಟ್ಟೆ ಇಟ್ಟು ಬಾಳೆಲೆ ಇಟ್ಟು ಅದ್ರ ಮೇಲೆ, ಬಾಳೆಲೆ ಅಂದರೆ ಒಂದು ಟೇಸ್ಟ್ ಫ್ಲೇವರ್ ಬರುತ್ತೆ ಚೆನ್ನಾಗಿ ಅಂತ. ಸೊ ಈ ಪೀಸಸನ್ನೆಲ್ಲ ಒಂದು 1/2 hour ರೆಸ್ಟ್ ಮಾಡೋಕೆ ಇಟ್ಟಿದ್ದೆಲ್ಲ ಅದನ್ನೆಲ್ಲ ಇಟ್ಟು ಬಾಳೆಲೆ ಮೇಲಿಂದ ಮುಚ್ತಾ ಇದ್ದೀನಿ. ಬನಾನಾ ಲೀಫಿಂದ ಫುಲ್ ಮುಚ್ಚಿ ಒಂದು 1/2 hour ಬೇಯೋಕೆ ಬಿಡ್ತೀನಿ. ಯಾಕಂದರೆ ನಾವಿದು ಔಟ್ಸೈಡಲ್ಲಿ ಲೈಕ್ ಬೆಂಕಿಯಲ್ಲಿ ಮಾಡ್ತಾಯಿಲ್ಲ ಅಥವಾ ಓವನಲ್ಲಿ ಮಾಡ್ತಾಯಿಲ್ಲಲ್ಲ. ಸೊ ಅದಕ್ಕೋಸ್ಕರ. ಆಮೇಲೆ ನೋಡಿ ನಾನು ಒಂದು ಸಲ ಮಧ್ಯದಲ್ಲಿ ಬಂದು ತೆಗೆದು ನೋಡಿದೆ, ಆಯಿತಾ ಬೆಂದಿದೆಯಾ ಅಂತ ನೋಡೋಕ್ಕಂತ ತೆಗ್ದೆ ನೋಡಿ. ಸೊ ಒಳ್ಳೆ ಸ್ಮೆಲ್ ಬರ್ತಾಯಿತ್ತು. ಆದರೆ ಏನು ಫ್ರೆಂಡ್ಸ್, ಈ ಬಾಳೆಲೆದೆಲ್ಲ ಸ್ಮೆಲ್ ಚೆನ್ನಾಗಿತ್ತು, ಆದರೆ ಬೆಂದಿಲ್ಲ. ಸೊ ನಾನು ಅದಕ್ಕೆ ಸುಮ್ಮನೆ ಹಿಂಗೆ ಸಲ ಪ್ರಿಕ್ ಮಾಡಿ ನೋಡಿದೆ, ಫೋಕ್ ಹಾಕಿ ಬೆಂದಿಲ್ಲ, ಹಾಗೆ ಸುಮ್ಮನೆ ಬಿಟ್ಟೆ. ಇದು ಸ್ವಲ್ಪ ಹಿಂಗೆ ಓಪನ್ ಆಗಿ ಬಂದರೆ ಬೆಂದಿದೆ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನು ವಾಪಸ್ ಮುಚ್ಚಿ ಹಾಗೆ ಇಟ್ಬಿಡ್ತೀನಿ. ಇಟ್ಟು ಒಂದು 15 minutes ಕೂಡ ನಾನು ವೆಯ್ಟ್ ಮಾಡ್ತೀನಿ. ಅಷ್ಟರಲ್ಲಿ ನಾನೇನು ಡಿನ್ನರ್ಗೆ ಏನಾದರೂ ಮಾಡಬೇಕಾ ಕೇಳಿದ್ರೆ ಬೇಡ ಹೇಳಿದ್ರು. ಹಾಗೆ ಚಪಾತಿ ಇತ್ತು, ಅದಕ್ಕೋಸ್ಕರ ನೋಡಿ ಇವಾಗ ನಾನು ವಾಪಸ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇವಾಗಂತೂ ಬೆಂದಿರುತ್ತೆ ಫ್ರೆಂಡ್ಸ್, ಒಳ್ಳೆ ಸ್ಮೆಲ್ ಹೊಡಿತಾ ಇದೆ. ಆ ಲೀಫೆಲ್ಲ ಹಾಕಿದ್ದೀನಲ್ಲ ನೀರಿಗೆ, ಸೊ ಅದರದ್ದೆಲ್ಲ ಸ್ಮೆಲ್ ಬರ್ತಾಯಿದೆ ನೋಡಿ. ಫೈನಲಿ ನೋಡಿ ಈ ಥರ ಚಿಕನು
ಬೆಂದಿದೆ ಈ ಥರ ಬರಬೇಕು. ಸೊ ಕನ್ಫರ್ಮ್ ಆಗುತ್ತೆ ಬೆಂದಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಅದನ್ನು ಹೀಗೆ ತೆಗೆದು ನೋಡಿ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ, ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ನೋಡಿದೆ, ಎಲ್ಲ ಪರ್ಫೆಕ್ಟ್ ಇತ್ತು. ಆಮೇಲೆ ನೋಡಿ ಇವಾಗ ನಾವು ತಂದಿರೋ ರೆಡಿ ಮಾಡಬೇಕಲ್ವಾ. ಸೊ ಹಾಗೆ ಆಯಿಲ್ ಒಂದು ಪ್ಯಾನಿಗೆ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಟಿದ್ದೆ. ಈ ಬೇಯಿಸಿ ಇಟ್ಟಿರ್ತೀವಲ್ಲ, ಬಾಯ್ಲ್ ಮಾಡಿ ಇಟ್ಟಿರ್ತೀವಲ್ಲ, ಅದೇ ಪೀಸಸ್ನೆಲ್ಲ ಫುಲ್ ಅದೇ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಫುಲ್ ತೆಗೆದು ಈ ಪ್ಯಾನಲ್ಲಿ ಇಟ್ಕೊಂಡು, ತುಂಬ ಆಯಿಲ್ ಏನು ಬೇಡ, ಸ್ವಲ್ಪ ಆಯಿಲ್ ಬೇಕು. ಯಾಕಂದರೆ ತುಂಬ ಏನು ನಾವಿದ್ದು ಫ್ರೈ ಮಾಡೋ ಆಗೋತ್ತಿಲ್ಲ, ಆಲ್ರೆಡಿ ಫುಲ್ ಬೆಂದಿದೆ ಅಲ್ವಾ. ಜಸ್ಟ್ ನಮಗೆ ಒಂದು ರೋಸ್ಟ್ ಆಗೋ ಒಂದು ಫೀಲ್ ಬರಬೇಕು, ಒಂದು ತಂದೂರಿ ಫೀಲ್ ಬರಬೇಕು ಅಷ್ಟೇ ಫ್ರೆಂಡ್ಸ್. ಸೊ ಹಾಗೆ ನೋಡಿ ಈ ಥರ ಇಷ್ಟು ಪೀಸಸ್ನೆಲ್ಲ ಇಟ್ಕೊಂಡು ಮ್ಯಾಕ್ಸಿಮಮ್ ಎಷ್ಟು ಇಡೋಕ್ಕಾಗತ್ತೆ ಅಷ್ಟಿದೆ ನೋಡಿ. ಫೈನಲ್ ಲುಕ್ ನೋಡಿ ಈ ಥರ ಬಂದುಬಿಡತ್ತೆ. ಅಬ್ಬಾ ಇದು ನೋಡಿದರೆ ನನಗೆ ಮಾಡ್ತಾ ಇರಬೇಕಂದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು, ಇವಾಗ ಹೇಳಬೇಕಾದ್ರೆ ಇನ್ನೂ ಬಾಯಲ್ಲಿ ನೀರು ಬರ್ತಿದೆ ಫ್ರೆಂಡ್ಸ್. ಸೊ ನೀವು ಕೂಡ ಚಿಕನ್ ಸಿಕ್ಕಾಗ, ಚಿಕನ್ ಮನೇಲಿ ತೊಗೊಂಡು ಬಂದವಾಗ ಒಂದು ಸಲ ಈ ಥರ ಟ್ರೈ ಮಾಡಿ. ನಮಗೆ ಓವನ್ ಬೇಡ, ಲೈಕ್ ಹೊರಗಡೆ ಬೆಂಕಿ ಹಾಕಿ ಮಾಡಬೇಕಾಗಿಲ್ಲ, ಸ್ಮೋಕ್ ಬೇಡ, ಯಾವುದು ಬೇಡ, ಈಸಿಯಾಗಿ ನಾವು ಮಾಡೋಕ್ಕಾಗತ್ತೆ, ತುಂಬ ಟೈಮ್ ಕೂಡ ಬೇಡ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆಟ್ ಬೈ ಬೈ ಬೈ, ಟೇಕ್ ಕೇರ್ ಆಲ್.